ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಟಾರ್ಟ್ ಆಕೈತಿ ನಿನ್ನ ರಾತ್ರಿ ಅದ ನಾನು ಹಾಲ ಉಂಡ ಅದ ಟ್ಯಾಬ್ಲೆಟ್ ತೊಗೋತನು ಆರಾಮಿರಾಕಿಲ್ಲ ಅವಾಗ. ಇದು ಔಷಧ ಅಟ್ಟು ತೊಗೊಂಡಿನಿ, ಕೆಮ್ಮು ಭಾಳ ಚಲೋ ಕಮ್ಮಿ ಆಗೈತಿ. ಕೆಮ್ಮಿಂದ ಕರೆ ಹೇಳಿ ಮಾಡಿಸಿದ ಔಷಧ ನನಗಟ್ಟು ಭಾಳ ಚಲೋ ಅನಿಸ್ತು. ಇವತ್ತು ನಂಗೆ ಆರಾಮಾಯ್ತು. ಪೂರ ಸರ್ದಿ ಕೆಮ್ಮ ಜ್ವರ ಇಷ್ಟು ಹೋಗಾಕ 4 ದಿವಸ ತೊಗೊಂತ ನನಗೆ. ಅದಕ್ಕೆ ಹೋದ ಥಂಡಿಗಾಲದಾಗ ಮಳೆಗಾಲದಾಗ ಸ್ವಲ್ಪ ಬೆಚ್ಚಿರ್ಬೇಕಂತ ಅದು ಎಲ್ಲಿಂದ ಬಂತು ನನಗೆ. 4 ದಿವಸ ತೊಗೊಂತು ಆರಾಮಾಗಕ್ಕ. ಈಗ ಫೈನಲಿ ಆರಾಮಾಗೈತಿ ಇವತ್ತು ಪೂರ. ಅದು ಕೆಮ್ಮಿನ ಔಷಧಟ್ಟು ಮಸ್ತ್ ಐತಿ. ನಾ ತೋರಿಸಿದ್ದ ನಿನ್ನೆ ವಿಡಿಯೋದಾಗ ತೋರಿಸ್ಯಾನ. ಕೆಮ್ಮಿಂದ ಔಷಧರೇ ಭಾಳ ಮಸ್ತ್ ಐತಿ, ಚಲೋ ಐತಿ. ಲವ್ ಆರಾಮಾಕೈತಿ. ನಾನು ಈಗ ಒಂದು ಸ್ವಲ್ಪ ಎದ್ನಿ, ನಿನ್ನೆ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬಂದಿನಿ. ಈಗ ಇಲ್ಲೊಂದು ಸ್ವಲ್ಪ ನೀರು ಕಾಯಕ್ಕಿಟ್ಟನು ಮುಖ ತಕ್ಕೋಕ. ಈಗ ಹಲ್ದಿಕ್ಕೋನಿ. ನಾ ಸ್ವಲ್ಪ ಅನ್ನ ಒಗ್ಗರ್ನಿ ಹಚ್ಕೊಂಡನು, ಸ್ವಲ್ಪ ಅನ್ನ ಉಳಿದಿತ್ತು. ಮತ್ತು ಒಂದು ಸ್ವಲ್ಪ ಚಾಟ್ ಮಾಡ್ಕೊಂಡನು. ಇವತ್ತು ಹೋಗ್ಬೇಕನ್ನೋದು ಹಿಂಗೆ ಕೆಲ್ಸಕ್ಕೆ. ಮತ್ತು ಇವತ್ತು ಆರಾಮಾಗೈತಿ. ಮತ್ತು ಇವತ್ತು ಒಂದು ರೆಸ್ಟ್ ತೊಗೋತಾನು. ರೆಸ್ಟ್ ತೊಗೊಂಡ ನಾಳೆಯಿಂದ ಹೋಗ್ತಾನೆ ಕೆಲ್ಸಕ್ಕೆ. ಅದಕ್ಕೆ ಮತ್ತೆ ಹೋಗ್ಬಾರ್ದು ಡಿಸೈಡ್ ಮಾಡೀನಿ. ಈಗ ಸ್ವಲ್ಪ ನಾಷ್ಟ ರೆಡಿ ಆಗೈತಿ. ಫಸ್ಟ್ ನಾಷ್ಟ ಮಾಡ್ಕೋತಾನು. ಆಮೇಲೆ ಸ್ವಲ್ಪ ಮನೆ ಸ್ವಲ್ಪ ಸ್ವಚ್ಛ ಮಾಡ್ಕೋತಾನು. ಇವತ್ತು ಮನೆ ಸ್ವಚ್ಛ ಮಾಡ್ಕೊಂಡು ಇವತ್ತೊಂದು ದಿವಸ ರೆಸ್ಟ್ ಮಾಡ್ತಾನು. ಮತ್ತು ಹೊರಗೆ ಬೀಳೋದು ಬೇಡ ಇವತ್ತು. ಮತ್ತು ಈಗ ಟೈಮ್ ಆಗೈತಿ 11. ಮತ್ತು ನಾ ಈಗ ಒಂದು ಸ್ವಲ್ಪ ಮಧ್ಯಾಹ್ನ ಅಡುಗೆ ಒಂದು ಸ್ವಲ್ಪ ಅನ್ನ ಇಡ್ಲಾತನು. ಅಪ್ಪ ಬೆಳವಂಗೆ ಹೋಗಿದ್ದಾನು. ಮಧ್ಯಾಹ್ನ ಊಟಕ್ಕೆ ಅದ ಅನ್ನ ಸಾರ ಕಟ್ ರೊಟ್ಟಿ. ಅದಕ್ಕೆ ಈಗ ಅನ್ನಕ್ಕೆ ಇಡಾತನು. ಅಪ್ಪ ಬರೋಕೆ ಅಪ್ಪಗೆ ನಂಗೆ ಬೇಕು. ನಂಗೆ ಈಗ ಒಂದು ಸ್ವಲ್ಪ ಇವತ್ತೊಂದು ದಿವಸ ನಾ ಹೋಗಲಿಲ್ಲ ಅದಕ್ಕೆ. ಯಾಕಂದ್ರೆ ಒಂದು ದಿವಸ ರೆಸ್ಟ್ ಮಾಡು ಅಂತ ಪೂರ ಆರಾಮ ಮಾಡ್ಕೊಂಡು ಹೋಗಿ ಬರೈತಿ. ಮತ್ತು ಈಗ ನಿನ್ನೆ ಆರಾಮಾಗೈತಿ. ಮತ್ತು ಇವತ್ತು ಪಟ್ನ ಹೊರಗೆ ಹೋದ್ನ ಮತ್ತು ಆರಾಮ ಬಿದ್ದ ಇದನ್ನ ಹಾಕೈತಿ. ನಂಗೆ ಮತ್ತು ಸೂಟಿ ಬೀಳಕ್ಕೆ ಚಾಲೂ ಮಾಡ್ತೈತಿ. ಅದಕ್ಕೆ ಇವತ್ತೊಂದು ದಿವಸ ಪೂರ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ರೆ ನಾಳೆಯಿಂದ ಕೆಲ್ಸಕ್ಕೆ ಹೋಗಿ ಚಾಲೂ ಮಾಡ್ತಾನು. ಅನ್ನಕ್ಕೆ ಕಟ್ಟಿಟ್ಕೋತಾನೀಗ. ಟೈಮ್ ಆಗೈತಿ 1 ಗಂಟೆ. ಅಪ್ಪನೂ ಬರಲಂತ, ಬೆಳಗ್ಗೆಯಿಂದ ಲೇಟ್ ಆಕೈತೆ ಅಂದ ಅಲ್ಲಿ ಊಟ ಮಾಡ್ತಾನಂತ. ಅದಕ್ಕೆ ನನಗೆ ರಸವಾಗೈತಿ. ಆರಾಮಿದನು ಒಂದು ಸ್ವಲ್ಪ. ಇವತ್ತಾರೆ ಒಂದು ಸ್ವಲ್ಪ ಮಸ್ತ್. ಇಲ್ಲೊಂದು ಸ್ವಲ್ಪ ಬಿಸಿನೀರು ಕಾಸ್ಕೊಂಡನು ಸ್ವಲ್ಪ ಕುಡಿಯೋಕೆ. ಇಲ್ಲಿ ಸಾರು ಒಂದು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟನು. ನಿನ್ನ ರಾತ್ರಿಗಿನ ಸಾರ ನೀನಟ್ಟು ನಾ ಸಾರು ಉಣ್ಲಿಲ್ಲ. ಅನ್ನ ಎಲ್ಲ ಅಟ್ಟು ಉಣ್ಣಿ. ಇದನ್ನು ಬೇಡ ಮೊದಲು ಕೆಮ್ಮು ಅಂತೈತಿ ನಿನ್ನೆ. ಅದಕ್ಕೆ ಸಾರಾಡು ಬಿಸಿ ಮಾಡೋಕೆ ಇಟ್ಟನು. ಇಲ್ಲಟ್ಟು ನಮ್ಮ ಫೇವ್ರೇಟ್ ಜೋಳದ ಕಟ್ಟು ರೊಟ್ಟಿ ಐತಿ. ರೊಟ್ಟಿ ತಿಂದ ಅನ್ನ ಅಟ್ಟು ಉಣ್ತಾನು. ಅನ್ನ ಅಟ್ಟಾಗೈತಿ ಉಂಡ ಒಂದು ಸ್ವಲ್ಪ ಮಕ್ಕೋತಾನು. ನಾಳೆಯಿಂದ ಕೆಲ್ಸಕ್ಕೆ ಹೋಗೋನು.